ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ಮಿನಿ ವಿಧಾನಸೌಧದ ಎದುರುಗಡೆ ಧರಣಿ ಸತ್ಯಾಗ್ರಹ ಪ್ರಾರಂಭ. ಕರ್ನಾಟಕ ಸರ್ಕಾರಕ್ಕೆ ಚಿಕ್ಕೋಡಿ ಜಿಲ್ಲೆ ಮಾಡಿದ ಕರ್ನಾಟಕ ಸರ್ಕಾರಕ್ಕೆ ಚಿಕ್ಕೋಡಿ ಜಿಲ್ಲೆ ಮಾಡಿದ ಜನಪ್ರತಿನಿಧಿಗಳಿಗೆ ಚಿಕ್ಕೋಡಿ ಜಿಲ್ಲೆ ಮಾಡಿದ ಜನಪ್ರತಿನಿಧಿ ದಿನಾಂಕ 9-12-2024 ರಿಂದ 20-12-2024 ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಿಸುವಂತೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದ ಸಂಜು ಬಡಿಗೇರ್ ಆಗ್ರಹಿಸಿದ್ದಾರೆ. ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ, ಈ ಭಾಗದ ಜನಪ್ರತಿನಿಧಿಗಳು ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಆಶ್ವಾಸನೆ ಕೊಟ್ಟದ್ದು ನಮ್ಮ ಸರ್ಕಾರ ಬಂದ ಮೇಲೆ ಚಿಕ್ಕೋಡಿ ಜಿಲ್ಲೆ ಮಾಡ್ತೀವಿ ಅಂತ. ಆದರೆ ಚುನಾವಣೆ ಮುಗಿದು ಹೋದರೂ ಜಿಲ್ಲೆ ಬಗ್ಗೆ ಯಾವ ಜನಪ್ರತಿನಿಧಿಗಳು ಧ್ವನಿ ಎತ್ತಲಿಲ್ಲ. ಸದ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುತ್ತಾರೆ ಎಂಬ ಭರವಸೆ ಇದೆ. ಒಂದು ವೇಳೆ ಭರವಸೆ ಈಡೇರದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಎಂದು ಹೇಳಿದರು. ಕಳೆದ ಹಲವು ವರ್ಷಗಳಿಂದ ಪ್ರತ್ಯೇಕ ಜಿಲ್ಲೆಗಾಗಿ ಹೋರಾಟವನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಈ ಬಾರಿ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆಯಾಗಿ ಘೋಷಿಸದಿದ್ದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟ ಪ್ರಾರಂಭಿಸುವುದಾಗಿ ಎಚ್ಚರಿಸಿದ್ದಾರೆ. ಈಗಿರುವ ಜಿಲ್ಲಾ ಕೇಂದ್ರ ಬೆಳಗಾವಿಯಿಂದ ಅಥಣಿ ಹಾಗೂ ರಾಯಭಾಗ ತಾಲೂಕಿನ ಕೊನೆಯ ಹಳ್ಳಿಗಳ ಅಂತರ 225 ಕಿಲೋಮೀಟರ್ ಇದ್ದು ಜನರು ಜಿಲ್ಲಾ ಕೇಂದ್ರದ ಕೆಲಸಗಳಿಗೆ ಬರಬೇಕೆಂದರೆ ಇಡೀ ದಿನ ವ್ಯರ್ಥವಾಗುತ್ತದೆ. ಆದರೆ ಚಿಕ್ಕೋಡಿ ಜಿಲ್ಲೆ ಮಾಡಿದರೆ ಜನರ ತೊಂದರೆ ತಪ್ಪುತ್ತದೆ. ಅಲ್ಲದೆ ಅಭಿವೃದ್ಧಿ ದೃಷ್ಟಿಯಿಂದಲೂ ಅನುಕೂಲ ಎಂದು ಶ್ರೀ ಸಂಪಾದನ ಮಹಾಸ್ವಾಮೀಜಿಯವರು ಹೇಳಿದರು. ಶೈಕ್ಷಣಿಕ ಜಿಲ್ಲೆಯ ಸ್ಥಾನಮಾನ ಹೊಂದಿರುವ ಚಿಕ್ಕೋಡಿಗೆ ಅಧಿಕೃತ ಜಿಲ್ಲಾ ಸ್ಥಾನಮಾನ ನೀಡಲು ರಾಜ್ಯ ಸರ್ಕಾರ ಹಿಂದೇಟು ಹಾಕುತ್ತಿದೆ. ದಿವಂಗತ ಜೆಎಚ್ ಪಾಟೀಲ್ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ 1996-97ರಲ್ಲಿ ಚಿಕ್ಕೋಡಿ ಮತ್ತು ಗೋಕಾಕ ಜಿಲ್ಲೆ ರಚಿಸುವ ಸಂಬಂಧ ಪತ್ರ ಹೋರಾಟ ನಡೆಸಿದರು. ಆದರೆ ಕೊನೆಯ ಕ್ಷಣದಲ್ಲಿ ಆದೇಶ ಹಿಂಪಡೆಯಲಾಗಿತ್ತು. ಅಂದಿನ ಶಾಸಕ ಬಾಳಾಸಾಹೇಬ್ ಒಡ್ಡೇರ್ 7 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ನಡೆಸಿದರು. ಅಂದಿನಿಂದ ಸತತವಾಗಿ ಹೋರಾಟ ನಡೆಯುತ್ತಲೇ ಇದೆ. ಚಳಿಗಾಲ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆಯಾಗಿ ಘೋಷಿಸಬೇಕು, ಇಲ್ಲವಾದರೆ ಬರುವ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಬೇಡಿಕೆ ಇಟ್ಟು ಹೋರಾಟ ಮಾಡುತ್ತೇವೆ ಎಂದು ಹೋರಾಟಗಾರರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪ್ರಾರಂಭಿಸಿರುವಂತಹ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯವರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥ ಎಲ್ಲ ಹೋರಾಟ ಸಮಿತಿಯ ಪದಾಧಿಕಾರಿಗಳೇ, ಎಲ್ಲ ಸಂಘಟಕರೇ, ಪತ್ರಕರ್ತರೇ, ಸುದ್ದಿ ಮಾಧ್ಯಮದವರೇ, ತಮ್ಮೆಲ್ಲರಿಗೂ ಉತ್ಸಾಹದ ಸ್ನೇಹಾರ್ಥಿಗಳು. ಈಗಾಗಲೇ ನಮ್ಮ ಕಾರ್ಯಕರ್ತರು ಹೇಳಿದ ಹಾಗೆ ಕಳೆದ 30 ವರ್ಷಗಳಿಂದ ಅನೇಕ ಹಿರಿಯರು ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ, ಉಪವಾಸ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ BR ಸಂಗಪ್ಪಗಳವರು ಮತ್ತು ಚಿಂಚಣಿಯ ಅಲ್ಲಮಪುರ ಸ್ವಾಮಿಗಳು ಹೋರಾಟ ಮಾಡಿ, ಉಪವಾಸ ಮಾಡಿ, ಪ್ರತಿಭಟನೆ ಮಾಡಿ ಅವರು ಲಿಂಗೈಕ್ಯಾಗಿದ್ದಾರೆ. ಈಗ ಅವರ ಕನಸು ನನಸಾಗಬೇಕು. ಅವರ ಇಚ್ಛೆ ಏನೆಂದರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು. ಚಿಕ್ಕೋಡಿ ಜಿಲ್ಲೆ ಆದರೆ ಚಿಕ್ಕೋಡಿಗೆ ಅಷ್ಟು ಲಾಭ ಅಲ್ಲ. ನಿಪ್ಪಾಣಿ, ಬಾಂಗ್ಲಾರ್, ರಾಯಬಾಗ್, ಕುರ್ಚಿ, ಅಥಣಿ ಈ 4 ತಾಲೂಕಿನ ರೈತರಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗುವಷ್ಟೊಳಗೆ ಚಿಕ್ಕೋಡಿ ಜಿಲ್ಲೆ ಅವತ್ತು ಹೋರಾಟ ಮಾಡಿದವರಲ್ಲ. ಹೀಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಸರ್ಕಾರ ಚಿಕ್ಕೋಡಿ ಜಿಲ್ಲೆಯನ್ನು ಮಾಡಬೇಕು. ಇವತ್ತು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭವಾಗಿದೆ. ಚಿಕ್ಕೋಡಿಯಲ್ಲಿ ಕೂಡ ಜಿಲ್ಲಾ ಹೋರಾಟ ಸಮಿತಿಯವರು ಇಲ್ಲಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ಹೋರಾಟ ನಿರಂತರವಾಗಿರ್ತಕ್ಕಂಥದ್ದು. ಅವರ ಅಧಿವೇಶನ 10 ವರ್ಷ ಅಷ್ಟೇ ಅವ್ರು ಅಂದ್ಕೊಂಡಾರೆ. ಆದರೆ ನಮ್ಮದು ನಿರಂತರ ಹೋರಾಟ ಇರ್ತಕ್ಕಂಥದ್ದು. ಇನ್ನೊಂದು 3-4 ದಿನದಲ್ಲಿ ಚಿಕ್ಕೋಡಿಯ ಜನತೆಗೆ ಕೇಳ್ಕೋದ್ರೆ ಈ ಕೊಟ್ಟ ಜಿಲ್ಲೆ ಬೇಕಾಗಿಲ್ಲ. ಚಿಕ್ಕೋಡಿ ಜನನೂ ಕೂಡ ಅದಕ್ಕೆ ಬೆಂಬಲ ನೀಡಬೇಕು. ವ್ಯಾಪಾರಸ್ಥರಾಗಿರ್ಬೋದು, ನೌಕರಸ್ಥರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಎಲ್ಲ ಉದ್ಯೋಗಸ್ಥರು ಈ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಬೆಂಬಲ ಕೊಡಬೇಕು. ಅನೇಕಗಳ ಒಂದು ಪ್ರತಿಭಟನೆಯನ್ನು ಕೂಡ ಬಸ್ ಸ್ಟ್ಯಾಂಡಿಂದ ಬಸವಸತೆಯವರಿಗೆ ಅನುಕೂಲ ಮೂಲಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ಕೆಲಸವನ್ನು ನಮ್ಮ ಹೋರಾಟ ಸಮಿತಿ ಮಾಡ್ತೇವೆ. ಮತ್ತೆ ಜಿಲ್ಲಾ ಸದ್ಯ ಮಾಡಲಿಲ್ಲ ಅಂದ್ರೆ ಇನ್ನು ಮುಂದೆ ನಾವು ಬೇರೆ ಮಾತಾಡಬೇಕು. ಎಲ್ಲರೂ ಹೋರಾಟ ಸಮಿತಿಯವರು ಕರ್ನಾಟಕ, ಅಖಂಡ ಕರ್ನಾಟಕ ಇರಲಿರ್ತಕ್ಕಂಥ ನಾವೆಲ್ಲ ಈ ಅಖಂಡ ಕರ್ನಾಟಕ ಜಿಲ್ಲೆಯಿಂದ ಅನೇಕ ಜನ ಭಾಗದ ಹಿರಿಯರು ಹೋರಾಟ ಮಾಡಿದ್ದಾರೆ. ಹೀಗಾಗಿ ಅಖಂಡ ಕರ್ನಾಟಕ ಇದ್ದವರು ನಾವು. ಆದರೆ ನಮ್ಮ ಜಿಲ್ಲಾ ಮಾಡಲಿಲ್ಲ ಅಂದ್ರೆ ಪ್ರತ್ಯೇಕ ರಾಜ್ಯದ ಹೋರಾಟ ನಡೀತದೆ. ಪ್ರತ್ಯೇಕ ರಾಜ್ಯದ ಕೂಗು ಕೂಡ ಚಿಕ್ಕೋಡಿ ಶುರುವಾಗ್ತದೆ ಅನ್ನುವಂಥ ಮಾತನ್ನು ಕೂಡ ಸರ್ಕಾರಕ್ಕೆ ತಿಳಿಸ್ತಾ, ಆ ರೀತಿ ಆಗಬಾರದು.
ಪ್ರತ್ಯೇಕ ರಾಜ್ಯ ಆಗಬಾರ್ದಂದ್ರೆ ಚಿತ್ತೂರು ಜಿಲ್ಲೆ ಆಗಬೇಕು, ವಿಕಾಸ ಜಿಲ್ಲೆ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಎರಡು ಮಾತುಗಳನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಂತೋಷ ಪೂಜೇರಿ, ಶ್ರೀಕಾಂತ ಸುದೆ, ಅಮೂಲ್ ನಾವಿ, ಸಚಿನ್ ದೊಡ್ಮನಿ, ಮೋಹನ್ ಪಾಟೀಲ್, ವಿನಾಯಕ್ ಘಟ್ಟಿ, ಅಶೋಕ್ ಜೋಗೋಜೆ, ಸರೋಜಿನಿ ಅರಗೆ, ದುಂಡಪ್ಪ ಬಡಿಗೆ, ಚಿದಾನಂದ್ ಬಾಮನೆ, ದಯಾನಂದ್ ಮಾಂಜರೇಕರ್, ಮಂಜುನಾಥ್ ಬಾನುಸೆ, ರಮೇಶ್ ಡಂಗೇರ್, ಪ್ರತಾಪ್ ಗೌಡ ಪಾಟೀಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.